ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ ಅನ್ಕೊತೀರಾ ಏನು ಕಳ್ತನ ಅಂತ. ಇದು ನೋಡಿ, ಬೆಂಗಳೂರಲ್ಲಿ ಮಧ್ಯಾಹ್ನ ಇನ್ನೂ ಆಗೇ ಇಲ್ಲ, ಬೆಳಿಗ್ಗೆ 9 ಗಂಟೆ ಸಮಯ. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಒಳಗಡೆ ಬಂದು ಕಳ್ತನ ಮಾಡೋರು. ನೀವೇ ನೋಡಿ ವಿಡಿಯೋನ ಕಂಟಿನ್ಯೂಸ್ ಆಗಿ ಯಾವ ಥರ ಮನೆ ಒಳಗಡೆ ಇರೋದು, ಎಷ್ಟು ಭಯ ಆಗುತ್ತೆ ನೋಡಿ. ಯಾವ ಥರ ಬರ್ತಾನೆ, ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದಾನೆ, ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿ. ಈ ಕಡೆ ಮನೆ ಬಗ್ಗಿ ನೋಡ್ತಾವ್ರೆ, ಯಾರ ಇದ್ದಾರ ಈಚೆ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು. ಈಗ ಆ ಕಡೆ ಸೈಡ್ ಗೇಟ್ ಇದೆ ನೋಡಿ, ಗೇಟ್ ಹಾಕ್ಕೊಂಡು ಅವರು ಒಳಗಡೆ ಇದ್ದಾರೆ. ಇದು ಬೆಳಿಗ್ಗೆ 9 ಗಂಟೆಲಿ ಮಾಡಿರೋದು. ಇವ್ರಿಗೆ ಗೊತ್ತಿರೋರೇ ಮಾಡಿದಾರೋ, ಏನು ನೋಡ್ಕೊಂಡು ಮಾಡಿದಾರೋ ದೇವ್ರಿಗೊಬ್ಬಂಗೆ ಗೊತ್ತು. ಇವರು ಅಂತಂದರೆ ಒಳಗಡೆನೇ ಇದ್ದಾರೆ, ಅವರು ಮಲ್ಕೊಂಡಿದ್ದಾರೆ. ಗೇಟ್ ಬೀಗ ನೈಟ್ ಟೈಮ್ ಹಾಕ್ಕೊತಾರೆ, ಬೆಳಗ್ಗೆ ಯಾರು ಗೇಟ್ ಬೀಗ ಹಾಕ್ಕೊಳಲ್ವಲ್ಲ. ಹಾಗಾಗಿ ಇವನು ಒಳಗಡೆ ಏನು ಕದಿಯಕ್ಕೆ ಹೋಗ್ತಿದ್ದಾರೆ ಅಂತಂದರೆ ನೀವೇ ನೋಡಿ ಕಂಟಿನ್ಯೂಸ್ ಆಗಿ. ಫೋನಲ್ಲಿ ಯಾರ ಜೊತೆಗೋ ಮಾತಾಡೋ ರೀತಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದಾರೆ. ಈಗ ಅಕ್ಕಪಕ್ಕದವ್ರು ಏನು ಅನ್ಕೊತಾರೆ ಅಂತಂದರೆ ಏನಾದರೂ ಬುಕ್ ಮಾಡಿರ್ತಾರಲ್ಲ, ಆ ಥರ ಯಾರಾದರೂ ಬಂದಿದ್ದಾರೇನೋ ಅಂತ ಅನ್ಕೊತಾರೆ. ಎಷ್ಟು ಈಸಿಯಾಗಿ ಕಳ್ತನ ಮಾಡ್ತಾರೆ, ಎಷ್ಟು ಭಯ ಅಂದರೆ ಬೆಂಗಳೂರು ಒಳಗಡೆ. ಇನ್ನೇನಾದರೂ ಸೀದಾ ಮನೆ ಒಳಗಡೆನೇ ನುಗ್ಗಿ ಚಿನ್ನ ಎಲ್ಲ ಹಾಕ್ಕೊಂಡಿರ್ತಾರೆ, ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಕತೆ. ಈ ಥರ ಈ ಟೈಮಲ್ಲೇ ಮಾಡ್ತಾರೆ ಅಂದರೆ ಇನ್ನು ನೈಟ್ ಟೈಮಲ್ಲಿ ಇನ್ಯಾವ ಥರ ಮಾಡ್ಬೋದು ನೋಡಿ. ಅವನು ಅಬ್ಸರ್ವ್ ಮಾಡ್ತಾವನೆ ಯಾವ್ಯಾವ ಕಡೆ ಯಾರು ಏನು ಅಂತೇಳಿ. ಈ ಟೈಮಿಂಗ್ಸಲ್ಲಿ ಹೊರಗಡೆ ಯಾರು ಬರೋದೇ ಇಲ್ವಾ ಅನ್ನೋ ಟೈಮಿಂಗ್ಸ್ ನೋಡಿಕೊಂಡು ಒಳಗಡೆ ಬಂದಿದ್ದಾನೆ. ಅದಕ್ಕೆ ಗೇಟ್ ಲಾಕ್ ಇಲ್ಲ, ಓಪನ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದಾನೆ ನೋಡಿ. ಓಪನ್ ಮಾಡೋ ಒಳಗಡೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಕಳ್ತನ ಮಾಡೋರಿಗೆ ಭಯನೇ ಆಗಲ್ವೋ ಏನೋ ಗೊತ್ತಿಲ್ಲ, ಅವ್ರಿಗೆ ಅದೇ ಕೆಲಸ ಮಾಡೋದಲ್ವ. ಹಂಗಾಗಿ ಅವ್ರು ಏನು ಕದ್ದಿದ್ದಾನೆ ಅಂತಂದರೆ ಅಲ್ಲಿ ಜರ್ಕಿನಿ ಹಾಕಿದ್ದಾರೆ. ಜರ್ಕಿನು ಅಂದರೆ ಒಂದು 2,500-3,000 ರೂಪಾಯಿ ಜರ್ಕಿನ್ ಅಂತೆ. ಆ ಜರ್ಕಿನ ಅವರು ಎಳ್ಕೊಳ್ಳೋಕ್ಕೆ ಹೋಗಿರೋದು ಒಳಗಡೆ ಹಾಕಿದ್ದಾರೆ. ರೇಷ್ಮೆ ಸೀರೆ ಒಣಾಕವ್ರೆ ಅವರು, ಒಂದು 19,000 ರೂಪಾಯಿ ರೇಷ್ಮೆ ಸೀರೆ ಅಂತೆ. ಅದನ್ನು ಅವನಿಗೆ ರೇಷ್ಮೆ ಸೀರೆ ಬಟ್ಟು ಎತ್ಕೊಂಡಿಲ್ಲ. ಅವ್ರು ಏನು ಮಾಡೋರೆ, ಜರ್ಕಿನ ತೊಗೊಳೋದಕ್ಕೆ ಅದು ಹಾಕೊಂಡು ಎಳಿತಾ ಇದ್ದಾನೆ, ಅದು ಸಿಗ್ತಿಲ್ಲ. ಅಂದರೆ ಅವರು ಬೆಳಗ್ಗೆ ಟೈಮು 6 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಏನೋ ತಿಂಡಿ ಎಲ್ಲ ಮಾಡಿ ಅವ್ರ ಮನೆಯವರೆಲ್ಲ ಹೋಗ್ತಾರೆ. ಆಮೇಲೆ ಅವರು ಮತ್ತೆ ನಿದ್ದೆ ಮಾಡೋಕ್ಕೆ 8 ಗಂಟೆ ಮೇಲೆ ಮಲ್ಕೊಳ್ತಾರಂತೆ. 10 ಗಂಟೆ 10:30 ಮೇಲೆ ಎದ್ದೇಳೋದಂತೆ. ಆ ಟೈಮಿಂಗ್ಸ್ ನೋಡಿಕೊಂಡು ಅವ್ರು ಬಂದವರೇ ಆದರೆ ಯಾರೋ ಗೊತ್ತಿರೋರೇ ಮಾಡ್ತಾವ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಬಂದು ನೋಡಿ ಒಳಗಡೆ ಅವನು ಅಲ್ಲಿ ತಗೊಂಡು ಎಲ್ಲ ಇದ್ರು ಮಾಡ್ಕೊತಾವ್ ನೋಡಿ, ಎಳ್ಕೊತಾವನೆ. ಇದು ಮನೆ ಮುಂದೆನೇ ಹಾಕಿರೋದು. ಎತ್ಕೊಂಡು ಯಾವ ಥರ ಕಳ್ತನ ಮಾಡ್ತಾರೆ. ಈ ಥರ ಮಾಡಿದ್ರೆ ಮಧ್ಯಾಹ್ನ ಟೈಮು ಹೆಣ್ಮಕ್ಳುಗಳು ಹೆಂಗಸ್ರುಗಳು ಮನೇಲಿ ಒಬ್ಬೊಬ್ಬರೇ ಇರ್ತಾರೆ. ಹೆಂಗಪ್ಪ ನೋಡಿದ್ರೆ ಭಯ ಆಗ್ತದೆ, ಎಷ್ಟು ಶಿಸ್ತಾಗಿ ಇಂಥ ಟೈಮಿಂಗ್ಸಲ್ಲೇ ಬಂದವ್ರೆ ಅಂತಂದರೆ ಇನ್ನು ಬೇರೆ ಟೈಮಲ್ಲಿ ಹೆಂಗಿರೋದು ಮನೆ ಒಳಗಡೆ. ಈ ಥರ ಕಳ್ತನಗಳು ತುಂಬ ಕಡೆ ಜಾಸ್ತಿ ಆಗ್ತಿದೆ ಆಲ್ಮೋಸ್ಟು ನೋಡಿ. ಗೇಟ್ ಓಪನ್ ಮಾಡ್ತಾವನೀಗ, ತಗೊಂಡು ಈಗ ನೋಡಿ ಹೆಲ್ಮೆಟ್ ಹಾಕೋ ಬಂದವನು, ಗೊತ್ತಾಗ್ಬಾರ್ದು ಅಂತ ಹೆಲ್ಮೆಟ್ ಹಾಕೋ ಬಂದವನೇ. ಅಂದರೆ ಕಂಡಿಡಿಯೋಕ್ಕೆ ಆಗ್ತಾನೆ ಇಲ್ಲ ನೋಡಿ. ಇವಾಗ ಹೊರಗಡೆ ನೋಡಿ ಗೇಟ್ ಓಪನ್ ಮಾಡಿ ಹೆಂಗೆ ಹೋಗ್ತಿದ್ದಾನೆ ನೋಡಿ. ಆಚೆ ಕಡೆಗೆ ಹೆಲ್ಮೆಟ್ ನೋಡಿ ಎತ್ಕೊಂಬಿಟ್ಟು ಒಂದು ಜರ್ಕಿನ್ ಎತ್ಕೊಂಡು ಹೊರಗಡೆ ಹೋದ. ಈ ಥರ ಕಳ್ತನ ಮಾಡಿದ್ರೆ ಹೆಂಗೆ ಮಾಡೋದು ಅಪ್ಪ, ನನಗಂತೂ ನೋಡಿ ಭಯ ಆಗ್ಬಿಡ್ತು. ಇದು ಬಂದು ನಮ್ಮ ಸಿಸ್ಟರ್ ಮನೆ ಆಗಿರೋದು ಬಿಲ್ಡಿಂಗಲ್ಲಿ. ಖಂಡಿತವಾಗ್ಲೂ ಸ್ವಲ್ಪ ಹುಷಾರಾಗಿರಬೇಕು ಎಲ್ಲರೂ. ಇವಾಗಂತೂ ಸಿಕ್ಕಾಬಟ್ಟೆ ಕಳ್ತನ. ಅಂಗಡಿಗಳಲ್ಲೂ ಅಷ್ಟೇ, ಬೆಳಗ್ಗೆ ರಂಗೋಲಿ ಹಾಕೋಕ್ಕೆ ಕೆಲವರು 5:30-6 ಗಂಟೆಗೆ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಕ್ಕೆ ಹೋಗ್ತಾರೆ. ಆ ಟೈಮಲ್ಲೂ ಯಾರೋ ಹೇಳ್ತಾಯಿದ್ರು ಕತ್ತಲ್ಲಿ ಚೈನ್ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಈಗ 1 ವರ್ಷದ ಹಿಂದೆ ಆಗಿದ್ದದು. ಹಂಗಾಗಿ ಎಲ್ರಿಗೂ ಒಂದು ಇದು ಮೆಸೇಜ್ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡಿದ್ದು. ಖಂಡಿತವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಮಧ್ಯಾಹ್ನ ಟೈಮೇ ಈ ಥರ ಮಾಡ್ತಾರೆ ಅಂತಂದರೆ ಬೇರೆ ಟೈಮಲ್ಲಿ ಹೆಂಗೆ ಅನ್ನೋದು ಒಂಥರ ಭಯ ಆಗುತ್ತೆ. ದುಡ್ಡು ತಿನ್ನೋಕ್ಕೆ ದೊಡ್ಡ ರೋಗ ಬಂದೈತೆ. ನಾನು ನೋಡೋಕ್ಕೆ ಕೈಕಾಲೆಲ್ಲ ಎಷ್ಟು ಗಟ್ಟಿಯಾಗವೆ. ಈ ಥರ ಕೆಟ್ಟ ಕೆಲಸ ಮಾಡಿ ಬದುಕಿ ಏನು ಪ್ರಯೋಜನ? ಯಾಕೆ ಈ ಥರ ಮಾಡ್ತಾರೋ ತುಂಬ ಜನ. ದುಡ್ಕೊಂಡು ತಿನ್ನೋ ವಯಸ್ಸು, ಈ ಟೈಮಲ್ಲಿ ಗ್ಯಾಂಗ್ ಜೊತೆ ಸೇರಿಕೊಂಡು ಈ ಥರ ಎಲ್ಲ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮ ಗೊತ್ತಿರುತ್ತೋ ಗೊತ್ತಿಲ್ಲದೇ ಈ ಥರ ಮಾಡ್ತಾರೋ ಮಕ್ಳುಗಳು ಗೊತ್ತಿಲ್ಲ. ಹಿಂಗೆಲ್ಲ ಫ್ರೆಂಡ್ ಸರ್ಕಲ್ಗಳೇ ಸೇರಿಕೊಂಡು ತುಂಬ ಹುಡುಗರುಗಳು ಈ ಥರ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ. ಈ ಥರ ಮಾಡಿ ನಿಮ್ಮ ಲೈಫು ಮುಂದೆ ಅಂತೂ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ಈ ಕಳ್ತನ ಮಾಡೋರು ದಯವಿಟ್ಟು ನೋಡಿ ಅರ್ಥ ಮಾಡಿಕೊಂಡು ಈ ಕಳ್ತನ ಮಾಡೋದು ಬಿಟ್ಟು ದುಡ್ಕೊಂಡು ತಿನ್ನೋದು ಬದುಕೋ ದಾರಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ.